Come, see, it's amazing. The sun is rising. It's so beautiful. Wow. ಇಲ್ಲಿ ನೋಡ್ರಿ ಬೆಂಗಳೂರಲ್ಲಿ ಏನು ಯಾರೋ ಒಬ್ಬ ದಬದುಬಿ ಅಂತ ಓಡ್ತಾ ಬಿದ್ದವ್ರೆ ಗುಡುಗುಡು ಅಂತ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಯ್ಯೋ, ನಮ್ಮ ಹಳ್ಳಿಲಿ ಹೆಂಗಾರ ಹಿಂಗೆ ಓಡ್ಬಿಟ್ರೆ ಇವನ್ಗೇನಪ್ಪ ಬಂದಿರೋದು? ಈ ಥರ ಓಡ್ತಾನೆ ಅಂತಾರೆ. ಇಲ್ಲಿ ನೋಡ್ರಿ ಹೆಂಗೆ ಓಡ್ತಾ ಬಿದ್ದವನೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಇಂತೂ ಲೊಕೇಶನ್ ಹಂಗೆ ರೀಚ್ ಆಯಿತು. ಇದೇ ಲೊಕೇಶನ್ ಪಾಯಿಂಟು. ನಮಗಂತಲೂ ಸಾಕಾಗೋಯ್ತು. ಯಾರು ಬೇಕು ಅನ್ನಿಸ್ಬಿಡ್ತು. ಇಂತೂ ಡೆಸ್ಟಿನಿ ತಲುಪಾಯ್ತು. ಡೆಸ್ಟಿನಿ ನೋಡಿದ್ರೆ ಏನು ಸುತ್ತ ಎಲ್ಲ ಥರದ ಗಿಡಗಳನ್ನೂ ಹಾಕವ್ರೆ. ರೋಸ್ ಐತೆ, ಆದರೆ ಇನ್ನೂ ಫ್ಲವರ್ ಬಿಟ್ಟಿಲ್ಲ, ಕಾಣಲ್ಲ. ಈ ಕಡೆ ಟೊಮೊಟೊ ಹಾಕಿದ್ದಾರೆ. ಇದು ನರ್ಸರಿ. ನಾನು ಇವಾಗ ತಾನೇ ಬಂದೆ. ನಿದ್ದೆ ಮಾತ್ರ ಹೆವಿ ಎಳಿತೈತೆ ಮಾತ್ರ. ಇವತ್ತು ಬೇರೆ ನಮ್ಮ ಹುಡುಗನ ಮದುವೆ. ಅವನಿಗೆ ಸುಳ್ಳು ಹೇಳ್ಕೊಂಡು ಜಗಳ ಆಗ್ಬಿಟ್ಟೈತೆ ಬೇರೆ ಊರಲ್ಲಿ ಅಂದ್ಬಿಟ್ಟು ಬಂದಿದ್ದೀನಿ. ಅವ್ನು ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಾವನೆ, ಬೇಜಾರಾಗ್ಬಿಟ್ಟೈತೆ. ಟೈಮು 8:33. ಮತ್ತೆ ನಾನು ಹೋಗೋದು 11:30 12 ಗಂಟೆ ಆಗೋಯ್ತದೆ. ಇನ್ನೂ ನಾಷ್ಟ ಮಾಡಿಲ್ಲ. ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ಅನ್ಲೋಡ್ ಆಗ್ತೈತೆ. ವೀಡಿಯೋ ಹಾಕ್ತೀನಿ ನಿಮಗೆ. ಅನ್ಲೋಡ್ ಆಗಿದ ತಕ್ಷಣ ನಿಮಗೆ ವೀಡಿಯೋ ಹಾಕ್ತೀನಿ. ಹೊರಡ್ಬೇಕಾರೆ ನಿಮ್ಮೊಂದು ವೀಡಿಯೋ ಹಾಕ್ಬಿಟ್ಟು ಇನ್ನೆಲ್ಲೂ ಯಾವುದು ವೀಡಿಯೋ ಏನು ಮಾಡಲ್ಲ, ಊರಲ್ಲಿ ಹೋಗ್ಬಿಟ್ಟೆ ವೀಡಿಯೋ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಈ ನರ್ಸರಿಲಿ ಏನಪ್ಪ ಅಂತಂದರೆ ಬರೀ ಹೊಂಗೆ ಗಿಡಗಳೇ ಜಾಸ್ತಿ ಅವೆ. ಇಲ್ಲಿ ನೋಡಿ, ಎಲ್ಲ ಹೊಂಗೆ ಗಿಡನೇ ಜಾಸ್ತಿ. ಪ್ರತಿಯೊಂದು ಹೊಂಗೆ ಗಿಡನೇ ಐತೆ. ನಮ್ಮೂರಲ್ಲಿ ಬೀಜ ಬಿದ್ದತ್ತು ಎತ್ಕೋಗಿ ಸಿಗಾಕ್ಬಿಟ್ರು ಉಟ್ಕೊಬಿಡ್ತಾವಪ್ಪ. ಅದೇ ದುಡ್ಡು ಕೊಟ್ಬಿಟ್ಟು ನೇರಳು ತಗೋಬೇಕು, ಆ ಥರ ಬೆಂಗಳೂರಲ್ಲಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಜೀವನದಲ್ಲಿ ಟೈಮ್ ಚೆನ್ನಾಗಿಲ್ಲ ಅಂತ ಕೇಳಿಸಿರಿ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇ. ಈಗ ಟೈಮ್ ನೋಡ್ಬೇಕಂದ್ರೆ ಏನ್ ಮಾಡ್ತೀರಾ? ನಾನ್ ಟೈಮೇ ನೋಡಲ್ಲ. ಯಾಕೆ? ನಾನ್ ಟೈಮ್ ಚೆನ್ನಾಗಿಲ್ಲ. ಅಲ್ಲೋದ್ರೆ ನಾನು ಬಿಡದಿ ಆಮೇಲೆ ರಾಮನಗರ ಚನ್ನಪಟ್ಟಣ ಮೇಲೆ ಹೋದ್ರೆ ಟೈಮಿಂಗ್ಸು ಸಾಕಾಗಲ್ಲ. ಹತ್ತಿಬೆಲೆ, ಆನೆಕಲ್ಲು, ಸಜ್ಜಾಪುರ ಮೇಲೆ ಹೊರಟ ಬಿಡು ಅಂತ ಇದು ಬಂದರೆ ಇದು ಸಜ್ಜಾಪುರ ನೋಡಿದ್ರೆ ಇಲ್ಲಿ ರೋಡು ಬ್ಲ್ಯಾಕ್ ಆಗದೆ. ನಾನು ಅಲ್ಲಿಂದ ಹೋಗ್ಬೋದು ಅಂತ ನಾನು ತಿಳ್ಕೊಂಡೆ. ಈಸಿ ಆಗ್ಬಿಡ್ತದೆ, ಓಟ ಬಿಡ್ಬೋದು, 3 ಗಂಟೆ ಟೈಮ್ ಆಗುತ್ತೆ ಅಂತ. ಆದರೆ ಇಲ್ಲಿ ನೋಡಿದ್ರೆ ಇಲ್ಲೂ ರೋಡ್ ಬ್ಲ್ಯಾಕ್ ಆಗದೆ. ಗಾಂಡು ನಸಿ ಬಂದರೆ ನಮ್ಮದೇ, ಏನು ಮಾಡೋಕ್ಕಾಗಲ್ಲ. ಹಣೆ ಬರ ಡ್ರೈವಿಂಗ್ ಫೀಲ್ಡ್ಗೆ ಇಳಿದ್ಬಿಟ್ಟ ಮೇಲೆ ಏನು ಮಾಡೋಕ್ಕಾಗಲ್ಲ. ಅದು ಕೆರೆ ಆದರೂ ಈಜಬೇಕು, ನದಿ ಆದರೂ ಈಜಬೇಕು. ಒಟ್ಟಿನಲ್ಲಿ ಡ್ರೈವಿಂಗ್ ಫೀಲ್ಡಲ್ಲಿ ಈಜ್ತಾ ಇರಬೇಕು, ಯಾರನ್ನೂ ಕೇರ್ ಮಾಡಬಾರ್ದು. ನಮ್ಮ ದಾರಿ ನಾವು ನೋಡ್ಕೊ ಹೋಯ್ತಾ ಇರಬೇಕು. ಏನು ಮಾಡೋಕ್ಕಾಗಲ್ಲ. ಒಂದೊಂದು ಟೈಮ್ ಈ ಥರ ಆಯ್ತದೆ, ಏನೂ ಮಾಡೋಕ್ಕಾಗಲ್ಲ. ಸಜ್ಜಾಪುರದಲ್ಲಿದ್ದೀನಿ, ಇನ್ನೂ ನಾಷ್ಟ ಕೂಡ ಮಾಡಿಲ್ಲ. ನೋಡೋ ಹೆಂಗಾಯ್ತದೆ ಮುಂದೆ. ಹೋಗೋದ, ನಾಷ್ಟ ಮಾಡೋದ, ಇಲ್ಲ ಮದುವೆಗೆ ಹೋಗೋದ. ಅವನು ಎಷ್ಟು ಫೋನ್ ಮಾಡವನೆ ಅಂದರೆ, ಕಡಿಮೆ ಅಂದರೆ ಒಂದು 5 ಸಲ ಫೋನ್ ಮಾಡವನೆ. ಬೇಜಾರು ಮಾಡ್ಕೊಬಿಟ್ಟಿದ್ದಾನೆ ನಮ್ಮ ಹುಡುಗ ಫುಲ್ಲು. ನೋಡುವ, ಇಲ್ಲಿ ನೋಡಿದ್ರೆ ರಾಯರಿದ್ದಾರೆ ಬಟ್ ಕಣ್ಣಿಗೆ ಕಾಣಲ್ಲ. ಯಾವ ಟೈಮಲ್ಲಾದರೂ ಕೈ ಹಿಡಿತಾರೆ. ಹೋಗೋದ ಬನ್ನಿ, ಹೋಗ್ಬೇಕಾದ್ರೆ ಮಾತಾಡ್ಕೊಂಡು ಹೋಗೋಣ. ಈ ಪ್ಲೇಸ್ ಬಂದು ಆನೆಕಲ್ ಹತ್ರ ಇರೋದು. ಇದು ನೋಡಿದ್ರೆ ನನಗೆ ಹೆಂಗೆ ಅನಿಸುತ್ತೆ ಅಂತಂದರೆ, ಅಷ್ಟು ನೀರಿದ್ರು ಮರ ಗಿಡಗಳೆಲ್ಲ ಒಣಗೋಗೈತೆ. ಹಾಗೆ ನಮ್ಮ ಜೀವನದಲ್ಲಿ ಕೂಡ ಕೆಲವು ಪರ್ಸನ್ಗಳು ಇರ್ತಾರೆ, ಅವ್ರಿಗೆ ಎಷ್ಟೇ ಪ್ರೀತಿ ಕೊಟ್ಟರು ಒಣಗೋಗಿರೋ ಗಿಡದ ಥರನೇ ಅದು ಚಿಗುರಲ್ಲ. ಈ ನೀರು ಎಷ್ಟೇ ಕೊಟ್ಟರು ಅದು ಚಿಗುರೋದಿಲ್ಲ, ನಮಗೆ ಆ ಪ್ರೀತಿ ಹುಟ್ಟೋದಿಲ್ಲ. ಆದ್ದರಿಂದ ಯಾರಿಗೆ ಎಷ್ಟು ಪ್ರೀತಿ ಕೊಡಬೇಕು ಅಷ್ಟು ಮಾತ್ರ ಪ್ರೀತಿ ಕೊಡಿ, ಯಾರಿಗೆ ಎಷ್ಟು ಗೌರವ ಕೊಡಬೇಕು ಅಷ್ಟು ಮಾತ್ರ ಗೌರವ ಕೊಡಿ. ಕೊನೆಗೆ ಯಾರನ್ನ ಎಲ್ಲಿಡಬೇಕು ಅಲ್ಲಿ ಮಾತ್ರ ಇಡಿ. ಈಗ ನೋಡಿ ಎಕ್ಸಾಂಪಲ್, ಈ ನೀರು ಅಷ್ಟಿದ್ರು ಆ ಮರ ಚಿಗುರುತ್ತೆ ಇಲ್ಲ ಅಂದರೆ ಕಾರಣ ಏನು ಹೇಳಿ? ಜಾಸ್ತಿ ನೀರೈತೆ. ಕೆಲವು ಮನುಷ್ಯರಿಗಷ್ಟೇ ಜಾಸ್ತಿ ಪ್ರೀತಿ ಕೊಟ್ಬಿಟ್ರೆ ನಮ್ಮನ್ನ ಕಾಸಕ್ಕಿಂತ ಕಡೆಯಾಗಿ ನೋಡ್ತಾರೆ. ಆದ್ದರಿಂದ ಯಾರನ್ನ ಎಲ್ಲಿಡಬೇಕು ಅಲ್ಲೇ ಇಡಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಆನೆಕಲ್ ವನ್ಯಜೀವಿ
ವಲಯಕ್ಕೆ ಸ್ವಾಗತ. ಆನೇಕಲ್ ರೋಡ್ ಫ್ರೆಂಡ್ಸ್ ಇದು ನೋಡಿ, ಬೆಟ್ಟ ಎಲ್ಲ ಹಿಂಗಿದೆ. ಆದರೂ ಇಂಥ ಕಡೆ ಬಂದು ಲೈಫ್ ಸೆಟ್ಲ್ ಆಗ್ಬಿಡ್ಬೇಕು. ಬೆಟ್ಟದ ಮೇಲೆ ಅನಿಸುತ್ತೆ ಒಂದೊಂದ್ಸಲ, ಯಾರು ಸವಸರು ಬೇಡ, ಏನು ಬೇಡ ಅಂತ. ಎಷ್ಟು ಸಕ್ಕತ್ತಾಗಿದೆ ನೋಡಿ. ಆದರೂ ಒಂದೊಂದ್ಸಲಿ ಜೀವನದಲ್ಲಿ ಕಾಡಲ್ಲೇ ಇರಬೇಕು, ಊರಲ್ಲಿ ಇರೋದಕ್ಕಿಂತ ಕಾಡಲ್ಲೇ ಇರಬೇಕು ಅನಿಸುತ್ತೆ. ಈ ಥರ ಕಾಡು ಇದ್ದಾಗ ಯಾವ ಅಟ್ಯಾಚ್ಮೆಂಟ್ ಇರೋಲ್ಲ, ಏನೂ ಇರೋಲ್ಲ, ಯಾರು ತೊಂದರೆನೂ ಇರೋಲ್ಲ, ಆರಾಮಾಗಿ ಪೀಸಾಗಿರ್ಬೋದು. ಒಬ್ಬರು ಇಲ್ಲ ನೋಡಿ, ಆನೆಕಲ್ಲಲ್ಲಿ ಒಬ್ಬರೂ ಇಲ್ಲ. ನೋಡುವ ಮುಂದೆ ಯಾವುದಾದ್ರೂ ಪ್ರಾಣಿಗಳು ಕಾಣಿಸಿದ್ರೆ ಕ್ಲಿಕ್ ಮಾಡ್ಕೊತೀನಿ ಒಂದು ವೀಡಿಯೋನ. ನೋಡುವ. ಇನ್ನೂ ಊಟ ಮಾಡಿಲ್ಲ ಫ್ರೆಂಡ್ಸ್, ಊಟ ಮಾಡೋಕ್ಕೆ ಟೈಮೇ ಇಲ್ಲ. ನಮಗೊಂದು ಮದುವೆ ಇರೋ ಕಾರಣದಿಂದ ಎಲ್ಲೂ ನಿಲ್ಲಿಸ್ತಾ ಇಲ್ಲ, ಬೇಗ ಬೇಗ ಹೋಯ್ತಾ ಇದ್ದೀನಿ. ನೋಡೋಣ, ಯಾವ್ದಾದ್ರು ಪ್ರಾಣಿಗಳು ಕಾಣಿಸಿದ್ರೆ ಕ್ಲಿಕ್ ಮಾಡ್ತಾವ. ಕಾಣಲ್ಲ ಅನಿಸುತ್ತೆ. ಆಲ್ಮೋಸ್ಟ್ ಆಲು ಈಗ ಬೇಸಿಗೆ ಇರೋದ್ರಿಂದ ಎಲ್ಲ ಕಾಡು ಒಳಗಡೆ ಸೇರ್ಕೊಬಿಟ್ಟಿರ್ತವೆ. ನೋಡ್ಬೇಕು. ಫೈನಲಿ ಊರ ಹತ್ರ ರೀಚ್ ಆಯಿತು. ಈಗ ರೀಚ್ ಆದಮೇಲೆ ನಮ್ಮ ಫ್ರೆಂಡ್ ಮದುವೆಗೆ ಹೋಗ್ತಾ ಇದ್ದೀನಿ ರೆಡಿಯಾಗಿ. ಹೋಗ್ಬಿಟ್ಟು ನಿಮ್ಗೊಂದು ಊರ ಹತ್ರ ಬಂದೆ. ಊರ ಹತ್ರ ಬಂದಮೇಲೆ ಇವಾಗ ಮದುವೆಗೆ ಹೇಳಿದ್ನಲ್ಲ, ನಮ್ಮ ಫ್ರೆಂಡ್ ಮದುವೆಗೆ ಹೋಗ್ತಾ ಇದ್ದೆ. ಕೊನೆಗೂ ಎಲ್ಲ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ ಮದುವೆಗೆ ಬಂದ್ವಿ. ದೇವಸ್ಥಾನದಿಂದ ನಮ್ಮ ಫ್ರೆಂಡ್ ಮದುವೆ ಮುಗಿಸ್ಕೊಂಡು ಬಂದಮೇಲೆ ಮಂಡ್ಯದಲ್ಲೊಂದು ಕರು ತಗೊಂಡಿದ್ದು, ಅದನ್ನು ಹಾಕಬರುವ ಅಂತ ಹೋಗಿದ್ದು. ಈಗ ಅಲ್ಲಿಂದ ಕರು ಹಾಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಕರು ಹಿಂದೆಗಡೆ ಐತೆ, ಕಾಣಿಸಲ್ಲ. ಸೂಪರ್ ಆಗಿದೆ. ಟುಸ್ಟ್ ಮೇಲೆ ಟುಸ್ಟು ಎರಡನೇ ಭಾಗಕ್ಕೆ ವೆಯ್ಟ್ ಮಾಡ್ಬೇಕು ನಾವು.